ಪ್ರಿಯ ವೀಕ್ಷಕರೇ, ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ. ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡಿಕೊಳ್ಳಿ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ನಮೋ ಕಾಳಿಕಾಯೇ ನಮಃ. ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನಲ್ಗೆ ಆತ್ಮೀಯ ಸ್ವಾಗತ. ಈ ದಿನ ಪ್ರೇಮಿಗಳಿರಬಹುದು, ದಂಪತಿಗಳಿರಬಹುದು, ಇಬ್ಬರು ವ್ಯಕ್ತಿಗಳ ನಡುವೆ ಇರತಕ್ಕಂತಹ ಭಿನ್ನಾಭಿಪ್ರಾಯಗಳು ದೂರವಾಗಿ ಇಬ್ಬರೂ ವ್ಯಕ್ತಿಗಳು ಸಂತೋಷದಿಂದಿರ್ತಕ್ಕಂತಹ, ಹಾಗೆ ಕೆಲವೊಂದು ಬಾರಿ ನಾವು ಬಯಸಿದಂತಹ ವ್ಯಕ್ತಿಗಳು, ನಾವು ಇಷ್ಟಪಟ್ಟಂತಹ ವ್ಯಕ್ತಿಗಳು, ಅದು ಪ್ರೇಮಿ ಇರಬಹುದು, ನಿಮ್ಮ ಪತಿ ಪತ್ನಿ ಇರಬಹುದು, ನಿಮ್ಮ ಸ್ನೇಹಿತನಿರಬಹುದು, ಹೀಗೆ ನಮ್ಮೊಂದಿಗೆ ಅನೇಕ ದಿನಗಳಿಂದ ನಮ್ಮ ಜೊತೆಯಲ್ಲಿದ್ದಂತಹ ವ್ಯಕ್ತಿ ಯಾವುದಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಈ ಕಾರಣದಿಂದಾಗಿ ಈಗ ನಮ್ಮಿಂದ ದೂರ ಹೋಗಿದ್ದರೆ ಅಥವಾ ದೂರ ಹೋಗಲು ಪ್ರಯತ್ನ ಮಾಡ್ತಿದ್ರೆ ಆ ವ್ಯಕ್ತಿಯ ಪ್ರೀತಿಯನ್ನು ನಾವು ಸಂಪಾದನೆ ಮರಳಿ ಆ ವ್ಯಕ್ತಿನ ನಮ್ಮ ಜೀವನದಲ್ಲಿ ಬರಮಾಡಿಕೊಳ್ಳೋದಕ್ಕೆ ಈ ಒಂದು ಉಪಾಯ ಅದ್ಭುತವಾದಂತಹ ಫಲವನ್ನು ಕೊಡ್ತದೆ. ತುಂಬ ಸರಳವಾಗಿರ್ತಕ್ಕಂತಹ ಉಪಾಯ. ಈ ಒಂದು ಉಪಾಯವನ್ನು ಪ್ರೀತಿಯಲ್ಲಿರ್ತಕ್ಕಂತಹ ಪ್ರೇಮಿಗಳು, ದಂಪತಿಗಳು ಈ ಒಂದು ಪ್ರಯತ್ನವನ್ನು ಮಾಡಬಹುದು. ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬೇಕಾಗಿರ್ತಕ್ಕಂತಹ ದಿನ ಮಂಗಳವಾರ ಮತ್ತು ಭಾನುವಾರದಂದು ಸಂಜೆ ಸೂರ್ಯಾಸ್ತವಾದ ನಂತರ ರಾತ್ರಿ 12 ಗಂಟೆಯ ಒಳಗಾಗಿ ಒಂದು ಉಪಾಯವನ್ನು ಪ್ರಯತ್ನ ಮಾಡಬಹುದು. ಅಂದರೆ ಆಲ್ಮೋಸ್ಟ್ ಸಂಜೆ 6:30ರಿಂದ ಮಧ್ಯರಾತ್ರಿ 12 ಗಂಟೆಯ ಮಧ್ಯಕಾಲದಲ್ಲಿ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬಹುದು. ನನ್ನ ಅನೇಕ ವೀಕ್ಷಕರು ನೀವೊಮ್ಮೆ ಕಾಮೆಂಟ್ಗಳಲ್ಲಿ ನೋಡಿ, ಇದೇ ವಿಚಾರವಾಗಿ ನಾನು ಪ್ರೀತಿಸಿದಂತಹ ವ್ಯಕ್ತಿಯೊಂದಿಗೆ ನನ್ನ ವಿವಾಹವಾಗಬೇಕು, ಅಥವಾ ನನ್ನ ಪ್ರೀತಿಯನ್ನು ಆ ವ್ಯಕ್ತಿ ಈಗ ಸ್ವಲ್ಪ ಮಟ್ಟಿಗೆ ನನ್ನ ಒಂದು ಪ್ರೀತಿಯನ್ನು ನನ್ನನ್ನು ಅವಾಯ್ಡ್ ಮಾಡ್ತಾ ಇರೋದಾಗಲಿ, ಅಥವಾ ನನ್ನನ್ನು ಈಗ ಸ್ವಲ್ಪ ಮಟ್ಟಿಗೆ ಇಗ್ನೋರ್ ಮಾಡ್ತಾ ಇರೋದು, ಈಗ ನನ್ನಿಂದ ದೂರ ಹೋಗುವಂಥ ಪ್ರಯತ್ನವನ್ನು ಆ ವ್ಯಕ್ತಿ ಅಥವಾ ನಿಮ್ಮ ಪ್ರೇಮಿ ಇರಬಹುದು, ನಿಮ್ಮ ದಂಪತಿಗಳು ಕೆಲವೊಂದು ಬಾರಿ ಆ ವ್ಯಕ್ತಿ ಈಗಾಗಲೇ ನಿಮ್ಮಿಂದ ದೂರ ಹೋಗಿಬಿಟ್ಟಿರ್ತಾರೆ. ಹಾಗಾದರೆ ಆ ವ್ಯಕ್ತಿಯನ್ನು ಮರಳಿ ನಮ್ಮ ಜೀವನದಲ್ಲಿ ಬರಮಾಡಿಕೊಳ್ಳುವಂತಹ ಪ್ರಯತ್ನ ಈ ಒಂದು ತಾಂತ್ರಿಕ ವಿಧಾನದಲ್ಲಿ ನಿಮಗೆ ತೋರಿಸಲಿದ್ದೇನೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡುವಂಥ ಪ್ರಯತ್ನವನ್ನು ಮಾಡಿ. ನಾನು ಪ್ರತಿ ಬಾರಿ ಹೇಳ್ತೇನೆ, ಅಲ್ಪ ಜ್ಞಾನ ಎಂದಿಗೂ ಕೆಲಸಕ್ಕೆ ಬಾರದು. ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮಗೆ ಕೆಲವೊಂದು ಮುಖ್ಯವಾದಂತಹ ವಿಚಾರಗಳು ನಿಮಗೆ ಮಿಸ್ ಆಗಬಹುದು. ಆಗಲೇ ಹೇಳಿದ ರೀತಿ ಈ ಒಂದು ಉಪಾಯವನ್ನು ಮಂಗಳವಾರ ಅಥವಾ ಭಾನುವಾರ ಸಂಜೆ 6:30ರಿಂದ ಮಧ್ಯರಾತ್ರಿ 12 ಗಂಟೆಯ ಒಳಗಾಗಿ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬಹುದು. ಮೊದಲಿಗೆ ಈ ತಂತ್ರಕ್ಕೆ ಸಂಬಂಧಿಸಿದಂತಹ ಒಂದು ಯಂತ್ರವನ್ನು ರಚನೆ ಮಾಡಬೇಕಾಗಿರ್ತದೆ. ಬಹಳ ಸುಲಭವಾಗಿರ್ತದೆ. ನಿಮಗೆ ನಾನೀಗ ಯಂತ್ರ ಬರೆದು ತೋರಿಸ್ತೇನೆ. ಈ ರೀತಿ ಒಂದು ಆಯತಾಕಾರವನ್ನು ಬರೆದುಕೊಳ್ಳಿ. ಯಂತ್ರವನ್ನು ರಚಿಸುವಾಗ ಯಾರೂ ನಿಮ್ಮನ್ನು ಗಮನಿಸಬಾರ್ದು. ನೀವು ಏಕಾಂತವಾಗಿರಬೇಕು. ನಿಮ್ಮ ಮನೆಯ ಯಾವುದೇ ಕೋಣೆಯಲ್ಲಿ ಕುಳಿತುಕೊಳ್ಳಿ, ಪೂರ್ವಾಭಿಮುಖವಾಗಿ ಕುಳಿತುಕೊಳ್ಳಿ. ಯಂತ್ರ ರಚನೆ ಮಾಡುವಾಗ, ಮಂತ್ರವನ್ನು ಜಪಿಸುವಾಗ ನೋಡಿ, ತಾಂತ್ರಿಕ ವಿಧಾನಗಳನ್ನು ಪ್ರಯತ್ನ ಮಾಡುವಾಗ ಯಾರೂ ನಿಮ್ಮನ್ನು ಗಮನಿಸದೇ ಇರೋ ರೀತಿ ನೀವು ಎಚ್ಚರಿಕೆಯಿಂದ ಇರಬೇಕು. ಯಂತ್ರ ರಚನೆ ಮತ್ತು ಈ ಒಂದು ಉಪಾಯವನ್ನು ಪೂರ್ಣಗೊಳ್ಳುವವರೆಗೂ ಮಧ್ಯದಲ್ಲಿ ಯಾವುದೇ ವ್ಯಕ್ತಿಯನ್ನು ಮಾತನಾಡ್ತಕ್ಕಂತಹ ಪ್ರಯತ್ನವನ್ನು ಮಾಡಬಾರ್ದು. ಈ ರೀತಿ ಒಂದು ಆಯತಾಕಾರವನ್ನು ಬರೆದು ಅದನ್ನು 2 ಭಾಗವಾಗಿ ಮಾಡಿಕೊಳ್ಳಿ. ಯಂತ್ರದ 4 ಬದಿಯಲ್ಲೂ ಓಂ ಎಂಬ ಬೀಜಾಕ್ಷರವನ್ನು ಬರೆಯಿರಿ. ಯಂತ್ರದ 4 ಬದಿಯಲ್ಲೂ ಓಂ ಎಂಬಂತಹ ಬೀಜಾಕ್ಷರಗಳು. ಬಹಳಷ್ಟು ಜನ ಅನೇಕ ರೀತಿಯ ಸಮಸ್ಯೆಗಳಿಗೆ ಸಂಬಂಧಿಸಿದ ಪರಿಹಾರವನ್ನು ತಿಳಿಸ್ಕೊಡಿ ಗುರುಗಳೇ ಅಂತ ವಾಟ್ಸಪ್ ಮಾಡ್ತಿದ್ದೀರಿ. ಹಾಗೆ ಕೆಲವರು ಕಾಮೆಂಟ್ ಮಾಡ್ತಿದ್ದೀರಿ. ಸಾಕಷ್ಟು ಸಮಸ್ಯೆಗಳಿಗೆ ಸಂಬಂಧಿಸಿದಂತಹ ಪರಿಹಾರಗಳನ್ನು ನಾನು ಈಗಾಗಲೇ ನನ್ನ ಚಾನಲ್ನಲ್ಲಿ ತೋರಿಸಿಕೊಟ್ಟಿದ್ದೇನೆ. ನೀವು ನಮ್ಮ ಚಾನಲ್ನಲ್ಲಿರ್ತಕ್ಕಂತಹ ಪ್ಲೇ ಲಿಸ್ಟ್ ನೋಡೋದ್ರಿಂದ ನಿಮ್ಮ ಸಮಸ್ಯೆಗೆ ಸಂಬಂಧಿಸಿದ ಪರಿಹಾರ ಮಾರ್ಗದ ವಿಡಿಯೋಗಳನ್ನು ಆಯ್ಕೆ ಮಾಡಿಕೊಳ್ಳಿ. ಅವುಗಳಲ್ಲಿ ನಿಮಗೆ ಯಾವುದನ್ನು ಆಚರಣೆ ಮಾಡಲು ನಿಮಗೆ ಸುಲಭ ರೀತಿಯಲ್ಲಿದೆ, ಯಾವುದು ಮಾಡಲಿಕ್ಕೆ ನಿಮಗೆ ಅನುಕೂಲವಿದೆ ಅಂತಹ ಪ್ರಯತ್ನಗಳನ್ನು ತಾವು
ಹುಡುಕಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಬಹುದು. ಈಗ ನಾನು 4 ಬದಿಯಲ್ಲೂ ಓಂ ಎಂಬ ಬೀಜಾಕ್ಷರಗಳನ್ನು ಬರೆದು ಮೇಲ್ಬದಿಯಲ್ಲಿ 2, ಎಡಬದಿಯಲ್ಲಿ 2, ಕೆಳಬದಿಯಲ್ಲಿ 2 ಹಾಗೆ ಬಲಬದಿಯಲ್ಲಿ 2 ಕ್ಲೀಂ ಎಂಬ ಬೀಜಾಕ್ಷರವನ್ನು ಬರೆದಿದ್ದೇನೆ. ಕ್ಲೀಂ ಎಂಬ ಬೀಜಾಕ್ಷರವನ್ನು ಈ ರೀತಿ ಕೆಳಭಾಗದಲ್ಲಿ ಬರೆದುಕೊಳ್ಬೇಕು. ನಂತರ ಯಂತ್ರದ ಮೇಲ್ಭಾಗದಲ್ಲಿ ವಶ್ಯಂಕರಿ, ಬಲಬದಿಯಲ್ಲಿ ಕಾಳಿಕಾದೇವಿ. ವೀಕ್ಷಕರೇ, ಕಾಣುತ್ತಿದೆ ನಿಮಗೆ ಎಂದು ನಾನು ಭಾವಿಸಿದ್ದೇನೆ. ಕಾಳಿಕಾದೇವಿ ಮತ್ತು ವಶ್ಯಂಕರಿ. ಈ ಸ್ಥಳದಲ್ಲಿ ಮಮ, ನೀವು ಯಂತ್ರವನ್ನು ಬರೆಯುವಾಗ ಮಮ ಎಂಬ ಪದವನ್ನು ಬರೆಯಬಾರ್ದು. ಈ ಸ್ಥಳದಲ್ಲಿ ನಿಮ್ಮ ಹೆಸರನ್ನು ಬರೆಯಬೇಕು. ಇದು ನೆನಪಿರಲಿ. ಯಾರಾದರೆ ಈ ಉಪಾಯವನ್ನು ಪ್ರಯತ್ನ ಮಾಡ್ತಿದ್ದೀರಿ, ನಿಮ್ಮ ಹೆಸರು ಮಮ ಎಂಬ ಸ್ಥಳದಲ್ಲಿರಬೇಕು. ವಶ್ಯಂ ಸ್ವಾಹ, ಮಧ್ಯಭಾಗದಲ್ಲಿ ಒಂದು ಸ್ವಸ್ತಿಕ್ ಚಿಹ್ನೆಯನ್ನು ರಚಿಸಿ. ಈ ರೀತಿ, ಇದೇ ರೀತಿ ಯಂತ್ರದ ಕೆಳಭಾಗದಲ್ಲಿ ದೇವದತ್ತ, ಈ ಸ್ಥಳದಲ್ಲಿ ತಾವು ದೇವದತ್ತ ಎಂಬ ಪದವನ್ನು ಬರೆಯಬಾರದು. ಈ ಸ್ಥಳದಲ್ಲಿ ನಿಮ್ಮ ಪ್ರೇಮಿಯ ಹೆಸರು ಅಥವಾ ನಿಮ್ಮ ಪತಿಯ ಹೆಸರು, ನಿಮ್ಮ ಪತ್ನಿ, ನೀವು ಯಾವ ವ್ಯಕ್ತಿಗಾಗಿ ಈ ಉಪಾಯವನ್ನು ಪ್ರಯತ್ನ ಮಾಡ್ತಿದ್ದೀರಿ ಆ ವ್ಯಕ್ತಿಯ ಹೆಸರನ್ನು ದೇವದತ್ತ ಎಂಬ ಪದದ ಬದಲಿಗೆ ಬರೆಯಬೇಕಾಗಿರ್ತದೆ. ನಂತರ ವಶ್ಯಂ ಸ್ವಾಹ, ಕೆಳಬದಿಯಲ್ಲಿ ವಶ್ಯಂಕರಿ ಕಾಳಿಕಾದೇವಿ. ತುಂಬ ಸುಲಭವಾಗಿದೆ. ಮಧ್ಯಭಾಗದಲ್ಲಿ ಸ್ವಸ್ತಿಕ್ ಚಿಹ್ನೆ. ಈಗ ಈ ಮಧ್ಯಭಾಗದಲ್ಲಿ ಮೊದಲಿಗೆ ನಿಮ್ಮ ಹೆಸರು, ನಂತರ ಒಂದು ಪ್ಲಸ್ ಚಿಹ್ನೆ, ನಿಮ್ಮ ಪತಿ ಅಥವಾ ಪತ್ನಿ ಪ್ರೇಮಿಯ ಹೆಸರು ಈ ಸ್ಥಳದಲ್ಲಿ. ಅರ್ಥವಾಗಿದೆ ಎಂದು ಭಾವಿಸಿದ್ದೇನೆ ನಾನು. ಯಂತ್ರದ 4 ಬದಿಯಲ್ಲೂ ಓಂ ಎಂಬ ಬೀಜಾಕ್ಷರಗಳು, ಯಂತ್ರದ ಎಡಬದಿಯಲ್ಲೂ ಬಲಬದಿಯಲ್ಲೂ ಮೇಲ್ಭಾಗದಲ್ಲೂ ಕೆಳಭಾಗದಲ್ಲೂ ಕ್ಲೀಂ ಎಂಬ 2 ಬೀಜಾಕ್ಷರಗಳು, ಯಂತ್ರದ ಮೇಲ್ಭಾಗದಲ್ಲಿ ವಶ್ಯಂಕರಿ, ನಂತರ ಕಾಳಿಕಾದೇವಿ. ಮಮ ವಶ್ಯಂ ಸ್ವಾಹ, ಮಮ ಎಂಬ ಸ್ಥಳದಲ್ಲಿ ನಿಮ್ಮ ಹೆಸರು, ದೇವದತ್ತ ಎಂಬ ಸ್ಥಳದಲ್ಲಿ ನಿಮ್ಮ ಪತಿ ಅಥವಾ ಪತ್ನಿ ಪ್ರೇಮಿಯ ಹೆಸರು. ಯಂತ್ರವನ್ನು ನೀವು ಯಾವ ವ್ಯಕ್ತಿಗಾಗಿ ರಚನೆ ಮಾಡ್ತಿದ್ದೀರಿ ವ್ಯಕ್ತಿಯ ಹೆಸರು. ವಶ್ಯಂ ಸ್ವಾಹ, 2 ಸ್ವಸ್ತಿಕ್ ಚಿಹ್ನೆಗಳಿವೆ. ವಶ್ಯಂಕರಿ ಕಾಳಿಕಾದೇವಿ. ಯಂತ್ರದ ಮಧ್ಯಭಾಗದಲ್ಲಿ ಮೊದಲಿಗೆ ನಿಮ್ಮ ಹೆಸರು ಪ್ಲಸ್ ಚಿಹ್ನೆ, ನಂತರ ನಿಮ್ಮ ನೀವು ಪ್ರಯತ್ನ ಮಾಡ್ತಾ ಇರ್ತಕ್ಕಂತಹ ವ್ಯಕ್ತಿಯ ಹೆಸರು. ತುಂಬ ಸರಳವಾಗಿದೆ. ವೀಕ್ಷಕರೇ, ಈ ರೀತಿ ಯಂತ್ರವನ್ನು ತಾವು ಎಲೆಯ ಮೇಲ್ಭಾಗದಲ್ಲಿ ಬರೆಯಬೇಕಾಗಿರ್ತದೆ. ನಾನು ನಿಮಗೆ ಕಾಣಲಿ ಎಂಬ ಉದ್ದೇಶಕ್ಕಾಗಿ ಮಾತ್ರವೇ ನಾನಿಲ್ಲಿ ಬಿಳಿಯ ಹಾಳೆಯನ್ನು ಬಳಸಿದ್ದೇನೆ. ಈ ರೀತಿ ಎಲೆಯನ್ನು ತೆಗೆದುಕೊಳ್ಬೇಕು. ನೀವು 2 ಎಲೆಗಳು ಗಮನಿಸಿ. ಎಲೆಯ ಮೇಲೂ ಸಹ ನಾನೀಗ ನಿಮಗೆ ಬಿಳಿಯ ಹಾಳೆಯ ಮೇಲೆ ಯಾವ ಯಂತ್ರವನ್ನು ಬರೆದಿದ್ದೇನೋ ಅದೇ ರೀತಿ 2 ವಿಳೆದೆಗಳ ಮೇಲೆ ಯಂತ್ರವನ್ನು ರಚನೆ ಮಾಡಿದ್ದೇನೆ. 2 ಎಲೆಯ ಮೇಲೆ ಯಂತ್ರವನ್ನು ರಚನೆ ಮಾಡಿರಬೇಕು. ಇದು ಬಹಳ ಮುಖ್ಯ. ನಾನು ಪ್ರತಿ ಬಾರಿಯೂ ನಿಮ್ಮೊಂದಿಗೆ ನನ್ನ ಒಂದು ಮನವಿ ಇರ್ತದೆ. ಆ ಮನವಿ ಏನು? ಈ ಉಪಾಯವನ್ನು ಪ್ರಯತ್ನ ಮಾಡಬೇಕಾಗಿರ್ತಕ್ಕಂಥವರು, ಸಮಸ್ಯೆಯಲ್ಲಿರ್ತಕ್ಕಂಥವರು, ನಾನು ಈಗಾಗಲೇ ಹೇಳಿದಾಗೆ ಪತಿ ದೂರವಾಗಿರಬಹುದು, ಪತ್ನಿ ದೂರವಾಗಿರಬಹುದು, ನಿಮ್ಮ ಪ್ರೇಮಿ, ನೀವು ಪ್ರೀತಿಸಿದಂತಹ ಪ್ರೇಮಿಯೊಂದಿಗೆ ನಿಮ್ಮ ವಿವಾಹವಾಗಲು ಬಯಸ್ತಕ್ಕಂಥವರು ಮಾತ್ರವೇ ಇದನ್ನು ಆಚರಿಸಬೇಕು. ಸ್ವಾರ್ಥ, ದುರುದ್ದೇಶ ಮತ್ತು ದುರಾಲೋಚನೆಗಳಿಂದ ಕೂಡಿದಂತಹ ಮನಸ್ಸಿನಿಂದ ಈ ಉಪಾಯವನ್ನು ಪ್ರಯತ್ನಿಸಬಾರದು. ಯಾವುದೇ ವ್ಯಕ್ತಿಗೆ ಮನನೋಯಿಸುವಂತಹ ಉದ್ದೇಶ, ಯಾವುದೇ ವ್ಯಕ್ತಿಗೆ ಹಾನಿಯುಂಟು ಮಾಡುವ ಉದ್ದೇಶದಿಂದ ಅಥವಾ ನಿಮಗೆ ಪರಿಚಯವೇ ಇಲ್ಲದ ಯಾವುದೇ ವ್ಯಕ್ತಿಗಳ ಮೇಲೆ ಈ ರೀತಿ ತಂತ್ರಗಳನ್ನು ಪ್ರಯೋಗಿಸಬಾರದು. ಸದುದ್ದೇಶದಿಂದ, ಪರಿಪೂರ್ಣವಾದ ನಂಬಿಕೆಯಿಂದ ಯಾರಾದರೆ ತಾಂತ್ರಿಕ ಉಪಾಯಗಳನ್ನು ಪ್ರಯತ್ನ ಮಾಡುತ್ತಾರೋ ತಾವು ಶೀಘ್ರವಾಗಿ ಇವುಗಳಿಂದ ಫಲವನ್ನು ಪಡೆಯಬಹುದು. ಈ ರೀತಿ ಒಂದು ಸಣ್ಣ ಪ್ಲೇಟಲ್ಲಿ ಕಲ್ಲುಪ್ಪನ್ನು ತುಂಬಿಕೊಳ್ಳಿ. ಕಲ್ಲುಪ್ಪನ್ನು ತುಂಬಿದ ನಂತರ
ನಾವು ರಚಿಸಿದಂತಹ ವಿಳೆದೆಲೆಯ ಮೇಲೆ 2 ಎಲೆಗಳ ಮೇಲೆ ಯಂತ್ರ ರಚನೆ ಮಾಡಿರಬೇಕು. ರಚಿಸಿದಂತಹ 2 ಯಂತ್ರಗಳನ್ನು ಈ ರೀತಿ ಕಲ್ಲುಪ್ಪಲ್ಲಿ ತುಂಬಿರ್ತಕ್ಕಂತಹ ಪಾತ್ರೆಯ ಮೇಲೆ ಇಡಬೇಕು. ನೋಡಿ, ಈಗ ಪೂರ್ವಾಭಿಮುಖವಾಗಿ ನಾವು ಕುಳಿತುಕೊಂಡಿದ್ದೇವೆ. ನಮ್ಮ ಮುಂದೆ ಈ ರೀತಿ ಒಂದು ಸಣ್ಣದಾಗಿರ್ತಕ್ಕಂತಹ ಪಾತ್ರೆಯಲ್ಲಿ ಕಲ್ಲುಪ್ಪನ್ನು ತುಂಬಿ ಆ ಕಲ್ಲುಪ್ಪಿನ ಮೇಲೆ ನಾವು ರಚನೆ ಮಾಡಿರ್ತಕ್ಕಂತಹ 2 ಯಂತ್ರಗಳನ್ನಿಟ್ಟು ಯಂತ್ರದ ಸಮ್ಮುಖದಲ್ಲಿ ಕುಳಿತು, ಯಂತ್ರದ ಮುಂದೆ ಕುಳಿತುಕೊಂಡು ತಾವು ಈ ತಾಂತ್ರಿಕ ವಿಧಾನಕ್ಕೆ ಸಂಬಂಧಿಸಿದಂತಹ ಮಂತ್ರವನ್ನು ಜಪಿಸಬೇಕಾಗಿರ್ತದೆ. ಓಂ ಕಾಮದೇವಾಯ ಮೋಹಿನಿ ಅಮುಖಂ ವಶಮಾನಯ ಶೀಘ್ರಂ ಆಕರ್ಷಾಯ ಸ್ವಾಹ. ಮಂತ್ರವನ್ನು ಇನ್ನೊಮ್ಮೆ ಹೇಳುತ್ತೇನೆ. ಓಂ ಕಾಮದೇವಾಯ ಮೋಹಿನಿ ಅಮುಖಂ ವಶಮಾನಯ ಶೀಘ್ರಂ ಆಕರ್ಷಾಯ ಸ್ವಾಹ. ಮಂತ್ರದ ಮಧ್ಯಭಾಗದಲ್ಲಿರ್ತಕ್ಕಂತಹ ಅಮುಖಂ ಎಂಬ ಪದವನ್ನು ತಾವು ಉಚ್ಚಾರಣೆ ಮಾಡಬಾರ್ದು. ಮಂತ್ರವನ್ನು ಜಪಿಸುವಾಗ ಮಂತ್ರದ ಮಧ್ಯಭಾಗದಲ್ಲಿರ್ತಕ್ಕಂತಹ ಅಮುಖಂ ಎಂಬ ಪದವನ್ನು ತೊಲಗಿಸಿ ಆ ಸ್ಥಳದಲ್ಲಿ ನೀವು ಬಯಸಿದಂತಹ ವ್ಯಕ್ತಿಯ ಹೆಸರನ್ನು ಸೇರಿಸುವುದು ಕಡ್ಡಾಯವಾಗಿರ್ತದೆ. ಮಂತ್ರದ ಮಧ್ಯಭಾಗದಲ್ಲಿರ್ತಕ್ಕಂತಹ ಅಮುಖಂ ಎಂಬ ಪದವನ್ನು ತೆಗೆದು ವ್ಯಕ್ತಿಯ ಹೆಸರನ್ನು ಸೇರಿಸಿ ಮಂತ್ರವನ್ನು 108 ಸಾರಿ ಜಪಿಸಬೇಕಾಗಿರ್ತದೆ. ಯಂತ್ರದ ಸಮ್ಮುಖದಲ್ಲಿ ಕುಳಿತು ಈಗ ನಾನು ತಿಳಿಸಿದಂತಹ ಮಂತ್ರವನ್ನು 108 ಬಾರಿ ಜಪಿಸಬೇಕು. 108 ಬಾರಿ ಮಂತ್ರ ಪಠಣೆ ಸಮಾಪ್ತಿಯಾದ ನಂತರ ಕರ್ಪೂರವನ್ನು ತೆಗೆದುಕೊಳ್ಳಿ. 5 ಕರ್ಪೂರವನ್ನು ತೆಗೆದುಕೊಳ್ಳಿ. ಈ ರೀತಿ 5 ಕರ್ಪೂರವನ್ನು ತೆಗೆದುಕೊಂಡು ಯಂತ್ರದ ಮೇಲ್ಬದಿಯಲ್ಲಿ 5 ಕರ್ಪೂರಗಳನ್ನು ಹಚ್ಚಬೇಕಾಗಿರ್ತದೆ. ತುಂಬ ಸರಳವಾಗಿರ್ತಕ್ಕಂತಹ ಉಪಾಯ. ಪುರುಷ ಅಥವಾ ಸ್ತ್ರೀ ಯಾರು ಬೇಕಾದರೂ ಈ ಉಪಾಯವನ್ನು ಪ್ರಯತ್ನ ಮಾಡಬಹುದು. ತುಂಬ ಸರಳವಾಗಿರ್ತಕ್ಕಂತಹ ಉಪಾಯ. ಈ ಉಪಾಯವನ್ನು ಪ್ರಯತ್ನ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಮಿಂದ ದೂರ ಹೋದಂತಹ ವ್ಯಕ್ತಿಗಳು ಅವರು ಎಷ್ಟೇ ಕಠಿಣ ಮನಸ್ಸಿಂದ ಕೂಡಿರಲಿ, ಅದು ನಿಮ್ಮ ಪತಿಯಾಗಿರಬಹುದು, ಪತ್ನಿಯಾಗಿರಬಹುದು, ನೀವು ಪ್ರೀತಿಸಿದಂತಹ ನಿಮ್ಮ ಪ್ರೇಮಿಯಾಗಿರಬಹುದು, ಇಬ್ಬರ ನಡುವೆ ಒಳ್ಳೆಯ ಆತ್ಮೀಯತೆ ಬೆಳೆಯುತ್ತೆ, ಇಬ್ಬರ ನಡುವೆ ಒಳ್ಳೆಯ ಬಾಂಡಿಂಗ್ ಬೆಳೆಯುತ್ತೆ. ಪ್ರೀತಿ ಅಂದ್ರೇನೆ ಪರಸ್ಪರ ಗೌರವ ಮತ್ತು ನಂಬಿಕೆ. ಎಲ್ಲಿ ಒಬ್ಬರ ನಡುವೆ ಒಬ್ಬರಿಗೆ ಗೌರವವಿರುತ್ತದೋ, ಯಾವಲ್ಲಿ ಪ್ರೇಮಿಗಳಲ್ಲಿ ಒಬ್ಬರ ಮೇಲೆ ಒಬ್ಬರಿಗೆ ನಂಬಿಕೆ ಇರ್ತದೋ, ನಿಮ್ಮ ಪ್ರೇಮ ಯಶಸ್ವಿಯಾಗಲು ಇದೇ ಮುಖ್ಯವಾದಂತಹ ಕಾರಣವಾಗಿರ್ತದೆ. ಕೆಲವೊಂದು ಬಾರಿ ಕೆಲವರು ಮೊಂಡು ಹೃದಯದಿಂದ ಕೂಡಿರ್ತಾರೆ. ನೀವು ಎಷ್ಟೇ ಅವರ ಹತ್ರ ಬೇಡಿಕೊಂಡ್ರು, ಎಷ್ಟೇ ಪರಿತಪಿಸಿದ್ರೂ ಸಹ ಆ ವ್ಯಕ್ತಿ ಮರಳಿ ನಿಮ್ಮ ಸಂಘವನ್ನು ಮಾಡಲಿಕ್ಕೆ ಬಯಸೋದಿಲ್ಲ. ಹಾಗಂತ ಆ ವ್ಯಕ್ತಿನ ಬಿಟ್ಟಿರಲಿಕ್ಕೆ ನಿಮ್ಮಿಂದಲೂ ಸಾಧ್ಯವಿರೋದಿಲ್ಲ. ಈ ರೀತಿ ಸಮಸ್ಯೆಯಲ್ಲಿರ್ತಕ್ಕಂಥವರು ಈಗ ನಾನು ತೋರಿಸಿದಂತಹ ಉಪಾಯವನ್ನು ಪ್ರಯತ್ನ ಮಾಡಬಹುದು. ತುಂಬ ಸರಳವಾಗಿದೆ, ಶಕ್ತಿಯುತವಾದಂತಹ ತಾಂತ್ರಿಕ ವಿಧಾನಗಳು. ಮಂಗಳವಾರ, ಭಾನುವಾರ ಸಂಜೆ 6:30 ನಂತರ ಮಧ್ಯರಾತ್ರಿ 12 ಗಂಟೆಯ ಒಳಗಾಗಿ ಈ ಉಪಾಯವನ್ನು ಪ್ರಯತ್ನ ಮಾಡಬಹುದು. ಹಾಗೆ ಕೆಲವೊಬ್ಬರು ಕಾಮೆಂಟ್ಗಳಲ್ಲಿ ವಿಚಾರಣೆ ಮಾಡಿದ್ದಾರೆ. ನಾನು ಸಾಕಷ್ಟು ಸಮಯ ಇದ್ದಾಗ ಕೆಲವೊಂದು ಕಾಮೆಂಟ್ಗಳನ್ನು ನೋಡ್ತಾ ಇರ್ತೇನೆ. ಗುರುಗಳೇ, ಈಗಾಗಲೇ ನೀವು ತಿಳಿಸಿದಂತಹ ಅನೇಕ ತಾಂತ್ರಿಕ ಉಪಾಯಗಳನ್ನು ಪ್ರಯತ್ನ ಮಾಡಿದ್ದೇನೆ. ಕೆಲವರು ಹೇಳ್ತಾರೆ, ತಂತ್ರ ಮಾಡಿದ ಕೆಲವೊಂದು ದಿನಗಳ ಮಟ್ಟಿಗೆ, ಅಂದರೆ ತಾತ್ಕಾಲಿಕವಾಗಿ ಇದರಿಂದ ಫಲ ಪಡೆದಿದ್ದೇನೆ, ಆದರೆ ಈ ರೀತಿ ಸಮಸ್ಯೆಗಳು ಮರಳಿ ಸ್ವಲ್ಪ ದಿನಗಳ ನಂತರ ಮತ್ತೆ ಇದು ರಿಪೀಟ್ ಆಗ್ತಾ ಇರ್ತದೆ ಅಂತ ಹೇಳ್ತಾರೆ. ಸೊ ನಿಮಗೆ ಯಾವ ವಿಧಾನದಿಂದ, ನಾನು ಈಗಾಗಲೇ ತೋರಿಸಿ ಬಹಳಷ್ಟು ವಿಡಿಯೋಗಳು ಮಾಡಿದ್ದೇನೆ ಇದೇ ವಿಚಾರವಾಗಿ. ಅದರಲ್ಲೂ ಎಸ್ಪೆಷಲಿ ದಂಪತಿಗಳಿಗಾಗಿ, ಕುಟುಂಬ ಸದಸ್ಯರಿಗಾಗಿ ಬಹಳಷ್ಟು ರೆಮಿಡೀಸ್ ತೋರಿಸಿಕೊಟ್ಟಿದ್ದೇನೆ. ಯಾವ ಉಪಾಯದಿಂದ ನೀವು ಲಾಭವನ್ನು ಪಡೆದಿದ್ದೀರೋ ಅದೇ ಉಪಾಯವನ್ನು ಮತ್ತೊಮ್ಮೆ ಪ್ರಯತ್ನಿಸಿ. ಆದರೆ ಉದ್ದೇಶ ಸದುದ್ದೇಶದಿಂದ ಕೂಡಿರಲಿ. ತಾಯಿ ಭವಾನಿ ದೇವಿಯು ನೀವು ಮಾಡ್ತಕ್ಕಂತಹ ಈ ಪ್ರಯತ್ನದಲ್ಲಿ ನಿಮ್ಮ ಜೊತೆಗಿದ್ದು ನಿಮ್ಮ ಮನೋವಾಂಛನ ಫಲಪ್ರಸಾದವನ್ನು ಶೀಘ್ರವಾಗಿ ನೆರವೇರಿಸಲಿ ಅಂತ ನಾನು ಮನಸ್ಫೂರ್ತಿಯಾಗಿ ಪ್ರಾರ್ಥನೆ ಮಾಡ್ತೇನೆ. ಸಮಯ ಬಹಳ ಮುಖ್ಯವಾದದ್ದು. ನಮಗೆ ಅನುಕೂಲವಾಗಿರ್ತಕ್ಕಂತಹ ಸಮಯ ತೆಗೆದುಕೊಂಡು ಆ ಸಮಯದಲ್ಲಿ ಉಪಾಯಗಳನ್ನ ಪ್ರಯತ್ನ ಮಾಡಬಾರ್ದು. ಈ ತಾಂತ್ರಿಕ ವಿಧಾನಗಳಿಗೆ ಅವುಗಳಿಗೆ ಆದಂತಹ ಕೆಲವೊಂದು ವಿಧಿವಿಧಾನಗಳಿರುತ್ತವೆ. ಸೊ ಮಂಗಳವಾರ ಅಥವಾ ಭಾನುವಾರ ಸಂಜೆ 6:30 ನಂತರ ಈ ಉಪಾಯವನ್ನು ಪ್ರಯತ್ನ ಮಾಡಬಹುದು.
ನಿಮಗೆ ಈ ರೀತಿಯ ಸಮಸ್ಯೆ ಇಲ್ಲವಾದಲ್ಲಿ ನಿಮಗೆ ತಿಳಿದಿರತಕ್ಕಂತಹ ಸ್ನೇಹಿತರಿರಬಹುದು, ಬಂಧುಗಳಿರಬಹುದು, ಅವರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ನಿಮ್ಮಲ್ಲಿ ನಮ್ಮ ಮನವಿ, ನಿಮಗೆ ಈ ಮಾಹಿತಿ ಇಷ್ಟವಾದರೆ ತಪ್ಪದೇ ವಿಡಿಯೋವನ್ನು ಲೈಕ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ಆಗುವಂತಹ ಉಪಯೋಗವೇನು ನಮಗೆಂದರೆ, ಹೆಚ್ಚಿನ ಸಂಖ್ಯೆಯಲ್ಲಿ ಲೈಕ್ ಪಡೆಯೋದ್ರಿಂದ ಈ ವಿಡಿಯೋ ಹೆಚ್ಚಿನ ಜನಗಳಿಗೆ ತಲುಪುವಂತಹ ಸಾಧ್ಯತೆಗಳಿರುತ್ತವೆ. ವಿಡಿಯೋವನ್ನು ತಪ್ಪದೇ ಲೈಕ್ ಮಾಡಿದ್ದೀರೆಂದು ಭಾವಿಸುತ್ತೇನೆ. ನಮಸ್ಕಾರ. ಸರ್ವೇ ಜನೋ ಸುಖಿನೋ ಭವಂತು.